ಆರಾಧನೆಗಿಂತ ಮುಂಚೆ ನಿಮ್ಮ ಮನೆಯ ದೇವರ ಮನೇಲಿ ಇದನ್ನು ಮಾಡಿ, ರಾಯರೇ ನಿಮ್ಮ ಮನೆ ಹುಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಪವಿತ್ರ ಆರಾಧನಾ ಮಹೋತ್ಸವ ಹತ್ತಿರ ಬರ್ತಾ ಇದೆ. ನಾವೆಲ್ಲರೂ ಆರಾಧನೆಯ ದಿನದಂದು ಪೂಜೆ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲದ ರಹಸ್ಯ ಏನಂದರೆ, ಆರಾಧನೆಯ ದಿನ ರಾಯರ ಪೂರ್ಣ ಕೃಪೆ ನಿಮ್ಮ ಮನೆಗೆ ಸಿಗಬೇಕಾದರೆ ಅದಕ್ಕಿಂತ ಮುಂಚೆಯೇ ನಿಮ್ಮ ಮನೆಯನ್ನು ನೀವು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಬೇಕು. ಆರಾಧನೆಗಿಂತ ಮುಂಚೆ ಮನೆಯಲ್ಲಿ ಮಾಡುವ ಒಂದು ಅದ್ಭುತ ಮತ್ತು ರಹಸ್ಯ ವಿಧಾನದ ಬಗ್ಗೆ ಮಂತ್ರಾಲಯದ ಹಿರಿಯ ಭಕ್ತರು ತಿಳಿಸಿದ್ದಾರೆ. ಈ ವಿಧಾನ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಸಾಲದ ಬಾಧೆಯಾಗಿರ್ಬೋದು ಸಂಪೂರ್ಣವಾಗಿ ದೂರವಾಗಿ ಆರಾಧನೆಯ ದಿನ ರಾಯರ ದಿವ್ಯ ದೃಷ್ಟಿ ನೇರವಾಗಿ ನಿಮ್ಮ ಮನೆ ಮೇಲೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಅಷ್ಟಕ್ಕೂ ಆ ವಿಶೇಷ ವಿಧಾನ ಯಾವುದು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದೀನಿ. ಇನ್ನು ರಾಯರ ಆರಾಧನೆ ಶುರುವಾಗುವ ಮುನ್ನ ತಿಳಿಯಲೇಬೇಕಾದ ಮಂತ್ರಾಲಯದ 3 ಘೋರ ರಹಸ್ಯಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಇನ್ನು ಮೊದಲನೇದಾಗಿ ಈ ವಿಧಾನದ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ದೊಡ್ಡ ಹಬ್ಬ ಆಗಿರ್ಬೋದು ಅಥವಾ ಆರಾಧನೆ ಬರುವ ಮುನ್ನ ಬ್ರಹ್ಮಾಂಡದಲ್ಲಿ ಪಾಸಿಟಿವ್ ತರಂಗಗಳು ಹೆಚ್ಚಾಗಿರುತ್ತವೆ. ಈ ಸಮಯದಲ್ಲಿ ನಮ್ಮ ದೇವರ ಮನೆಯಲ್ಲಿ ಧನಾಕರ್ಷಣೆಯ ಶಕ್ತಿಯನ್ನು ಹೆಚ್ಚು ಮಾಡಲು ನಾವು ರಾಯರ ದಿವ್ಯ ಅಸ್ತ್ರವಾದ ತುಳಸಿ ಮತ್ತು ಮೃತ್ತಿಕೆಯ ಸಂಕಲ್ಪವನ್ನು ಬಳಸಬೇಕು. ಇದು ಆರಾಧನೆಯ ದಿನ ನಿಮ್ಮ ಮನೆಗೆ ರಾಯರನ್ನು ಆಹ್ವಾನಿಸುವ ಒಂದು ದಿವ್ಯ ಆಮಂತ್ರಣ ಪತ್ರವಿದ್ದಂತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಆರಾಧನೆಗಿಂತ ಮುಂಚೆ ಅಂದರೆ ಇವತ್ತಿನ ದಿನಗಳಲ್ಲಿ ನೀವು ಮಾಡುವಂಥದ್ದು, ಇವತ್ತಿಂದ ನಾಳೆಯಿಂದ ನೀವು ಶುರುನ ಮಾಡುವಂಥದ್ದು. ಆ ವಿಶೇಷ ವಿಧಾನ ಯಾವುದು ಅಂದರೆ, ಈಗ ಆ ರಹಸ್ಯ ವಿಧಾನವನ್ನು ಹೇಗೆ ಮಾಡಬೇಕು. ಮೊದಲನೇದಾಗಿ ಯಾವುದಾದ್ರೂ ಒಂದು ದಿನ ಬೆಳಿಗ್ಗೆ ಸ್ನಾನ ಮುಗಿಸಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ರಾಯರ ಫೋಟೋ ಮುಂದೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಸಣ್ಣ ತಟ್ಟೆಯನ್ನು ಇಡಿ. ಇನ್ನು ಎರಡನೇದಾಗಿ ಆ ತಟ್ಟೆಯ ಮೇಲೆ ಒಂದು ಹಳದಿ ಬಣ್ಣದ ಹೊಸ ಕಾಟನ್ ಬಟ್ಟೆಯನ್ನು ಹಾಸ್ಕೋಬೇಕು. ನೀವು ಚೌಕಾಕಾರವಾಗಿ ಕಟ್ ಮಾಡಿ ಹಾಕೋಬೇಕು. ಅದ್ರ ಮೇಲೆ 5 ಹಸಿರು ತುಳಸಿ ದಳಗಳು, 1 ಹಿಡಿ ಅಡಕೆ ಮತ್ತು 1 ರೂಪಾಯಿ ನಾಣ್ಯವನ್ನು ಇಡಬೇಕು. ನೀವು 1 ಹಿಡಿ ಅಡಿಕೆ ಅಂದರೆ ನೀವು ಬಟ್ಲ ಅಡಿಕೆನಾರು ಇಟ್ಕೋಬೋದು ಅಥವಾ ನಾರ್ಮಲ್ ಅಡಿಕೆನಾರು ನೀವು ಇದನ್ನ ಯೂಸ್ ಮಾಡ್ಕೋಬೋದು. ನಿಮ್ಮ ಕೈಲಿ 1 ಹಿಡಿನ ನೀವು ಹಾಕೋಬೇಕು. ಇನ್ನು ನಿಮ್ಮ ಹತ್ತಿರ ಮಂತ್ರಾಲಯದ ಮಣ್ಣು ಇದ್ದರೆ ಅದರ ಮೇಲೆ 1 ಚಿಟಿಕೆ ನೀವು ಮಣ್ಣನ್ನು ಹಾಕೋಬೋದು. ನೆಕ್ಸ್ಟು ಮೂರನೇದಾಗಿ ಈಗ ಆ ಹಳದಿ ಬಟ್ಟೆಯನ್ನು ಒಂದು ಸಣ್ಣ ಗಂಟಿನ ಥರ ಅಂದರೆ ಮೂಟೆ ರೀತಿ ನೀವು ಕಟ್ಟಬೇಕು. ಇದನ್ನು ರಾಯರ ಪಾದದ ಹತ್ತಿರ ಇಟ್ಟು, ರಾಯರೇ ನಿಮ್ಮ ಆರಾಧನೆ ಮುಗಿಯುವವರೆಗೂ ನೀವು ನಮ್ಮ ಮನೆಯಲ್ಲೇ ಇದ್ದು ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಎಂದು ಸಂಕಲ್ಪನ ಮಾಡಿ 11 ಬಾರಿ ರಾಯರ ಮಂತ್ರನ ಜಪನ ಮಾಡಬೇಕು ನೀವು. ಇನ್ನು ಆ ಗಂಟನ್ನ ಏನು ಮಾಡಬೇಕು ಅಂದರೆ, ಈ ರೀತಿ ಸಂಕಲ್ಪ ಮಾಡಿದ ಆ ಹಳದಿ ಗಂಟನ್ನು ಆರಾಧನೆ ಮುಗಿಯುವವರೆಗೂ ನಿಮ್ಮ ದೇವರ ಮನೆಯಲ್ಲೇ ರಾಯರ ಫೋಟೋದ ಹಿಂಭಾಗದಲ್ಲಿ ಅಥವಾ ಪಕ್ಕದಲ್ಲಿ ರಹಸ್ಯವಾಗಿ ಇಟ್ಟುಬಿಡಿ. ಪ್ರತಿದಿನ ಪೂಜೆ ಮಾಡುವಾಗ ಅದಕ್ಕೂ ಕೂಡ ದೀಪ ಧೂಪ ಎಲ್ಲವನ್ನು ತೋರಿಸಿ. ಯಾವಾಗ ನೀವು ಆರಾಧನೆಗಿಂತ ಮುಂಚೆಯೇ ಇಂತಹ ದಿವ್ಯ ಸಂಕಲ್ಪ ಮಾಡಿರ್ತೀರೋ ಆಗ ನಿಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಇನ್ನು ಮನೆಯಲ್ಲಿ ಕಾಡುತ್ತಿದ್ದ ಆರ್ಥಿಕ ಕಷ್ಟಗಳು ತಾವಾಗಿಯೇ ಸುಲಭವಾಗುತ್ತಾ ಬರುತ್ತವೆ ಅಂತಲೇ ಹೇಳ್ಬೋದು. ಇನ್ನು ಇಡೀ ಜಗತ್ತೇ ಕಾಯುತ್ತಿದೆ ಗುರುರಾಯರ ಪವಿತ್ರ ಆರಾಧನಾ ಮಹೋತ್ಸವ. ನೀವೆಲ್ಲರೂ ಟಿ ವಿಲಿ ಅಥವಾ ನೇರವಾಗಿ ನೀವು ಮಂತ್ರಾಲಯಕ್ಕೆ ಹೋಗಿ ನೀವು ಆರಾಧನಾ ವೈಭವವನ್ನು ನೀವು ನೋಡ್ಬೋದು. ಆದರೆ ಈ ಆರಾಧನೆಯ 3 ದಿನಗಳಲ್ಲಿ ಮಂತ್ರಾಲಯದ ಮೂಲ ಬೃಂದಾವನದ ಒಳಗೆ ಭಕ್ತರ ಕಣ್ಣಿಗೆ ಕಾಣಿಸದ ಯಾವ ರೀತಿಯ ದಿವ್ಯ ಚಮತ್ಕಾರಗಳು ನಡೆಯುತ್ತಿವೆ ಅಂತ ನಿಮಗೆ ಆರಾಧನೆಯ ದಿನಗಳಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ರಾಯರ ದಿವ್ಯ ಸಾನ್ನಿಧ್ಯ ಪಡೆಯೋದು ಹೇಗೆ ಅಂತಲೂ ಕೂಡ ನಾವು ಇವಾಗ ತಿಳ್ಕೊಳ್ಳೋಣ. ರಹಸ್ಯಗಳೇನು, ಏನು ಮಾಡಬೇಕು ನಾವು ರಾಯರ ಕೃಪೆ ಪಡೆಯೋದಕ್ಕೆ ಅಂತಂದರೆ, ಮೊದಲನೆಯ ರಹಸ್ಯ ಆರಾಧನೆಯ ಮಧ್ಯರಾತ್ರಿ ಕೇಳಿ ಬರುವ ಅಜ್ಞಾತ ಮಂತ್ರಗಳು. ಆರಾಧನೆಯ ಆ 3 ದಿನಗಳು ಅಂದರೆ ಪೂರ್ವ ಆರಾಧನೆ, ಮಧ್ಯ ಆರಾಧನೆ ಮತ್ತು ಉತ್ತರ ಆರಾಧನೆಯ ಮಧ್ಯರಾತ್ರಿ 12 ಗಂಟೆ ನಂತರ ಇಡೀ ಮಂತ್ರಾಲಯದ ಗರ್ಭಗುಡಿಯಲ್ಲಿ ಒಂದು ದಿವ್ಯ ಶಾಂತತೆ ಇರುತ್ತದೆ. ಆದರೆ ಅಲ್ಲಿನ ಆಪ್ತ ವಲಯ ಮತ್ತು ಹಳೆಯ ಗ್ರಂಥಗಳ ಪ್ರಕಾರ ಆ ಸಮಯದಲ್ಲಿ ಬೃಂದಾವನದ ಒಳಗಿನಿಂದ ಅತ್ಯಂತ ಸೂಕ್ಷ್ಮವಾಗಿ
ವೇದಘೋಷಗಳು ನಾದ ಕೇಳಿ ಬರುತ್ತೆ. ಇನ್ನು ರಾಯರನ್ನು ನೋಡಲು ಬ್ರಹ್ಮಾಂಡದ ದೇವತೆಗಳು ಮತ್ತು ಋಷಿ ಮುನಿಗಳು ಅದೃಶ್ಯ ರೂಪದಲ್ಲಿ ಬೃಂದಾವನಕ್ಕೆ ಬಂದು ಹೋಗುತ್ತಾರೆ ಎಂಬ ನಂಬಿಕೆ ಇಂದಿಗೂ ಕೂಡ ಇದೆ ಅಂತಲೇ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಸತ್ಯವಾಗಿರುವಂಥ ಘಟನೆ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯ ರಹಸ್ಯ, ಬೃಂದಾವನದ ತೇಜಸ್ಸು ಮತ್ತು ದಿವ್ಯ ಮೃತ್ತಿಕೆ. ಆರಾಧನೆಯ ದಿನಗಳಲ್ಲಿ ಬೃಂದಾವನಕ್ಕೆ ಮಾಡುವ ವಿಶೇಷ ಅಭಿಷೇಕ ಮತ್ತು ಅಲಂಕಾರಗಳ ಸಮಯದಲ್ಲಿ ಬೃಂದಾವನದಿಂದ ಹೊರಹೊಮ್ಮುವ ಪಾಸಿಟಿವ್ ಎನರ್ಜಿ ಸಾಮಾನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚಿರುತ್ತಂತೆ. ಅದಕ್ಕೋಸ್ಕರ ನೀವು ಈ 3 ದಿನಗಳಲ್ಲಿ ಮಂತ್ರಾಲಯದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಆಯಸ್ಕಾಂತೀಯ ದಿವ್ಯ ಶಕ್ತಿ ಜಾಗೃತವಾಗಿರೋದನ್ನ ನಾವು ನೋಡ್ಬೋದು. ಅದಕ್ಕಾಗಿಯೇ ನೀವೇನಾದ್ರು ಈ ದಿನಗಳಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿರೋಂಥ ಮೃತ್ತಿಕೆ ಪ್ರಸಾದನ ಪಡ್ಕೊಂಡು ಬಂದ್ರಿ ಅಂದರೆ ಸಕಲ ಕಾಯಿಲೆಗಳನ್ನ ವಾಸಿ ಮಾಡುವಂಥ ಅದ್ಭುತ ಶಕ್ತಿ ಇರುತ್ತೆ. ಅಂದರೆ ಈಗಿರೋ ಶಕ್ತಿಗಿಂತ 10 ಪಟ್ಟು 100 ಪಟ್ಟು ಅದ್ರ ಶಕ್ತಿ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಾಧ್ಯ ಆದರೆ ಮಂತ್ರಾಲಯಕ್ಕೆ ಹೋಗಿ, ಇಲ್ಲ ಅಂದರೆ ನೀವು ಮನೇಲೇ ಕೂಡ ರಾಯರನ್ನ ಯಾವ ರೀತಿ ಉಳಿಸ್ಕೋಬೋದು ಅನ್ನೋದಕ್ಕೊಂದು ರಹಸ್ಯ ನಿಯಮನೂ ಕೂಡ ಇದೆ. ಅದೇನು ಅಂದರೆ ಬಹಳಷ್ಟು ಜನಕ್ಕೆ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವೇ ಆಗೋದಿಲ್ಲ. ಆದರೆ ರಾಯರ ಗುಪ್ತ ನಿಯಮಗಳ ಪ್ರಕಾರ ಈ ಆರಾಧನೆಯ 3 ದಿನಗಳಲ್ಲಿ ನೀವು ಮನೆಯಲ್ಲೇ ಕುಳಿತು 9 ಗಂಟೆಯ ನಂತರ ರಾಯರ ಫೋಟೋ ಮುಂದೆ ಹಸುವಿನ ತುಪ್ಪದ ದೀಪ ಹಚ್ಚಿ 5 ತುಳಸಿ ದಳಗಳನ್ನು ಇಟ್ಟು ಕೇವಲ 11 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರನ ಜಪಿಸಿದರೆ ಸಾಕು. ಇನ್ನು ಮಂತ್ರಾಲಯಕ್ಕೆ ಹೋದಷ್ಟೇ ಪುಣ್ಯ ನಿಮ್ಮದಾಗುತ್ತದೆ. ಯಾಕಂದರೆ ಈ ದಿನಗಳಲ್ಲಿ ರಾಯರು ನಿಮ್ಮ ಭಕ್ತರ ಕೂಗಿಗೆ ಅತಿ ಬೇಗನೆ ಸ್ಪಂದಿಸುತ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ಆಗಲಿಲ್ವಾ, 3 ದಿವಸನೂ ಕೂಡ ಸಿಂಪಲಾಗಿ ನೀವು ಪೂಜೆನ ಮಾಡ್ಕೋಬೋದು. ನೀವು ಯಾವ ರೀತಿ ರಾಯರಿಗೆ ಯಾವ ಹೂವಿಂದಾರು ಅಲಂಕಾರ ಮಾಡಿ, ಅಭಿಷೇಕನ ಮಾಡಿ, ನೈವೇದ್ಯನ ಮಾಡಿ. ಆದರೆ ನೀವು ಸಂಜೆ ನೈಟ್ ಹೊತ್ತು 5 ತುಳಸಿ ದಳನ ರಾಯರ ಪಾದದ ಹತ್ರ ಇಟ್ಬಿಟ್ಟು ಅಥವಾ ರಾಯರ ಮುಡಿಗೆ ಅರ್ಪಣೆ ಮಾಡಿಬಿಟ್ಟು ನೀವು ರಾಯರ ಮಂತ್ರನ ಜಪನ ಮಾಡಿ ಸಾಕು. ತುಪ್ಪದ ದೀಪನ 1 ದೀಪ ಹಚ್ತಿರೋ 2 ದೀಪ ಹಚ್ತಿರೋ 2 ಬತ್ತಿನ ಯೂಸ್ ಮಾಡಿ ನೀವು ದೀಪನ ಹಚ್ಚಿ ನೀವು ಇಷ್ಟು ಪೂಜೆನ ನಮಸ್ಕಾರನ ಮಾಡಿ ತುಪ್ಪದ ಆರತಿನ ಮಾಡಿ ಶುದ್ಧ ಮನಸ್ಸಿಂದ ರಾಯರನ್ನ ಕೇಳ್ಕೊಳ್ಳಿ ಸಾಕು. ನೀವು ಯಾವುದೇ ರೀತಿ ಆಡಂಬರದಿಂದ ಇಂಥ ನೈವೇದ್ಯನೇ ಅರ್ಪಣೆ ಮಾಡಬೇಕು, ಇಷ್ಟು ಹೂವತ್ತೊಂದು ಅಲಂಕಾರನೇ ಮಾಡಬೇಕು ಆರಾಧನೆಯ ದಿನ ಅನ್ನೋದು ಏನೂ ಇಲ್ಲ. ಸಾಧ್ಯ ಆದರೆ ರಾಯರ ಮಠಗಳಿಗೆ ಹೋಗಿ 3 ದಿವಸ ರಾಯರ ದರ್ಶನ ಪಡ್ಕೊಂಡು ರಾಯರ ಪ್ರಸಾದನ ಸ್ವೀಕಾರ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಗುರುರಾಯರು ಜೀವಂತ ಸಮಾಧಿಯಾಗಿ 350ಕ್ಕೂ ಹೆಚ್ಚು ವರ್ಷಗಳಾದರೂ ಇಂದಿಗೂ ಸಶರೀರವಾಗಿ ನಮ್ಮನ್ನು ಕಾಯುತ್ತಿದ್ದಾರೆ ಅನ್ನುವುದಕ್ಕೆ ಈ ಆರಾಧನಾ ಮಹೋತ್ಸವವೇ ಸಾಕ್ಷಿ. ನಿಮಗೂ ರಾಯರ ಆರಾಧನೆಯ ಸಂಭ್ರಮ ತುಂಬಿದ್ದರೆ ಕಮೆಂಟ್ ಬಾಕ್ಸಲ್ಲಿ ರಾಯರ ಆರಾಧನೆ ಮಹೋತ್ಸವಕ್ಕೆ ಜಯವಾಗಲಿ ಎಂದು ಬರೆಯಿರಿ. ಆರಾಧನೆ ಬರೋವರೆಗೂ ಕಾಯಬೇಡಿ. ಇಂದಿನಿಂದಲೇ ಅಥವಾ ನಾಳೆಯಿಂದಲೇ ಈ ಸರಳ ಸಂಕಲ್ಪ ವಿಧಾನವನ್ನು ನಿಮ್ಮ ಮನೆಯಲ್ಲಿ ಮಾಡಿ ರಾಯರ ದಿವ್ಯ ಪವಾಡವನ್ನು ಕಣ್ಣಾರೆ ನೋಡಿ. ನಿಮಗೂ ರಾಯರ ಮೇಲೆ ಅಖಂಡ ನಂಬಿಕೆ ಇದ್ದೇ ಇರುತ್ತೆ. ರಾಯರೇ ನಮ್ಮ ಮನೆಗೆ ಬನ್ನಿ ಅಂತ ನೀವು ರಾಯರಲ್ಲಿ ಕೇಳಿಕೊಂಡು ನೀವು ಪೂಜೆನ ಮಾಡ್ತಾ ಹೋಗಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.